ಗ್ರಾಮೀಣ ವೈದ್ಯ ಸರಳ ರೋಗೋಪಶಮನ ವಿಧಾನಗಳು ಹಲವಾರು ಸಾಮಾನ್ಯ ರೋಗಗಳಿಗೆ ಅತ್ಯಂತ ಸರಳವಾದ ರೋಗೋಪಶಮನ ಕ್ರಮಗಳನ್ನು ಇಲ್ಲಿ ತಿಳಿಸಿದೆ. ಅಗತ್ಯ ಕಂಡುಬಂದಾಗ ಸೂಚಿತ ಕ್ರಮಾನುಸಾರವಾಗಿ ಚಿಕಿತ್ಸೆ ನೀಡಬಹುದಾಗಿದೆ. ಒಂದು ವಿಧಾನ ಪರಿಣಾಮಕಾರಿಯಲ್ಲ ಎಂದು ತಿಳಿದು ಬಂದಾಗ ಪರ್ಯಾಯ ವಿಧಾನ ಅನುಸರಿಸಿ ನೋಡಬಹುದು. ಪ್ರಯೋಗಾತ್ಮಕವಾಗಿ ನೀವು ಕೈಗೊಳ್ಳುವ ಚಿಕಿತ್ಸೆಯಿಂದ ಒಂದು ವೇಳೆ ಗುಣ ಕಂಡುಬರದಿದ್ದರೂ ಹಾನಿಯಂತೂ ಸಂಭವಿಸುವುದಿಲ್ಲ. ನಿಮ್ಮ ಪ್ರಯತ್ನ ಶ್ರದ್ಧಾಪೂರ್ವಕವಾಗಿದ್ದರೆ ಪರಿಣಾಮ ಫಲದಾಯಕವಾಗಿರುವುದೆಂತಲೇ ಹೇಳಬಹುದು. ರೋಗ ಚಿಕಿತ್ಸಾ ಕ್ರಮ 1. ಅಜೀರ್ಣ ಅರ್ಧ ಬಟ್ಟಲು ಬಿಸಿ ನೀರಿಗೆ ಅರ್ಧ ಟೀ ಚಮಚ ಬೆಳ್ಳುಳ್ಳಿ ರಸ ಮತ್ತು 1 ಚಿಟಿಕೆ ಸೈಂಧವ ಲವಣ ಸೇರಿಸಿ ಕುಡಿಯುವುದರಿಂದ ಅಜೀರ್ಣ ಮತ್ತು ಆ ಸಂಬಂಧದ ಹೊಟ್ಟೆ ನೋವು ನಿವಾರಣೆಯಾಗುತ್ತದೆ. ಹುಣಸೆ ರಸದಲ್ಲಿ ಓಮು ನೆನೆಹಾಕಿ 24 ಗಂಟೆಗಳ ತರುವಾಯ ನೀರು ಬಸಿದು ಓಮನ್ನು ಬಿಸಿಲಿಗಿಟ್ಟು ಒಣಗಿಸಿ ಅನಂತರ ಅದನ್ನು ಚೂರ್ಣಿಸಿ ಆ ಚೂರ್ಣಕ್ಕೆ ಅದರ ಅರ್ಧ ಭಾಗದಷ್ಟು ಉಪ್ಪಿನ ಪುಡಿ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ. ಪ್ರತಿ ಊಟದ ನಂತರ 2 ಚಿಟಿಕೆ ಮಿಶ್ರಣವನ್ನು ನೀರಿನೊಂದಿಗೆ ಸೇವಿಸಿ. ಹಿಪ್ಪಲಿಯನ್ನು ನಿಂಬೆ ರಸದಲ್ಲಿ ಅರೆದು ಗಂಧ ತಯಾರಿಸಿ ಸ್ವಲ್ಪ ಗಂಧವನ್ನು ವೀಳ್ಯದೆಲೆಗೆ ಸವರಿ ಅದನ್ನು ಸೇವಿಸಿ. ಓಮು ಮತ್ತು ಕರಿ ಉಪ್ಪು ಸಮಪ್ರಮಾಣದಲ್ಲಿ ತೆಗೆದುಕೊಂಡು ನಿಂಬೆರಸದಲ್ಲಿ ನುಣ್ಣಗೆ ಅರೆಯಿರಿ. ಸಿದ್ಧವಸ್ತುವಿನಿಂದ ಉದ್ದು ಕಾಳಿನ ಗಾತ್ರದ ಗುಳಿಗೆಗಳನ್ನು ತಯಾರಿಸಿ ಒಣಗಿಸಿ ಜೋಪಾನ ಮಾಡಿ. ಅಜೀರ್ಣವಾಗಿರುವುದೆಂದು ಕಂಡುಬಂದಾಗ ಪ್ರತಿ ಊಟದ ನಂತರ 1 ಗುಳಿಗೆ ಸೇವಿಸಿ. ಒಣ ಶುಂಠಿ ಚೂರ್ಣ 1 ಟೀ ಚಮಚ ಮತ್ತು ಅಷ್ಟೇ ಪ್ರಮಾಣ ಜೀರಿಗೆಯ ಪುಡಿ ಇವೆರಡನ್ನೂ 4 ಬಟ್ಟಲು ನೀರಿನಲ್ಲಿ ಹಾಕಿ ಕುದಿಸಿ ಕಷಾಯ ತಯಾರಿಸಿ. ಹಾಲು ಸಕ್ಕರೆ ಬೆರೆಸಿದ ಈ ಕಷಾಯವನ್ನು ಆಗಾಗ ಸ್ವಲ್ಪ ಸ್ವಲ್ಪವಾಗಿ ಗುಟುಕರಿಸುತ್ತಿದ್ದರೆ ಅಜೀರ್ಣ ಸಂಬಂಧ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ನಿವಾರಣೆಯಾಗುವುದು.